ಹೂ ಈಸ್ ಎ ಕ್ರಿಶ್ಚಿಯನ್ ಅನ್ನೋದಕ್ಕೆ ಒಬ್ಬ ಕ್ರೈಸ್ತ ಯಾರು ಅಂದರೆ, ಎ ಕ್ರಿಶ್ಚಿಯನ್ ಈಸ್ ಎ ಮೈಂಡ್ ಥ್ರೂ ವಿಚ್ ಕ್ರೈಸ್ಟ್ ಥಿಂಕ್ಸ್. Christian is a mind through which Christ thinks. A Christian is a heart through which Christ loves. A Christian is a heart through which Christ loves. A Christian is a voice through which Christ speaks. A Christian is a voice through which Christ speaks. A Christian is a hand through which Christ helps or serves. A Christian is a hand through which Christ helps. ಒಬ್ಬ ಕ್ರೈಸ್ತ ಯಾರು ಅಂತ ಹೇಳಿದ್ರೆ, ಯೇಸುಸ್ವಾಮಿ ಆಲೋಚನೆ ಮಾಡುವ ಒಂದು ಮನಸ್ಸಾಗಿದೆ ಒಬ್ಬ ಕ್ರೈಸ್ತ. ಅಂದರೆ ನಮ್ಮ ಒಂದು ಐಡೆಂಟಿಟಿ ಅದು. That is what our identity, that is your identity, my identity as a Christian, as a child of God. ಒಬ್ಬ ದೇವರ ಮಗನಾಗಿ, ದೇವರ ಮಗಳಾಗಿ ನನ್ನ ಐಡೆಂಟಿಟಿ ಇದೇನೆ. ನಮಗಿದು ನಮ್ಮ ಮೈಂಡಲ್ಲಿ ಇದು ಕನ್ಸೀವ್ ಆಗಬೇಕು, ಈ ಥಾಟ್. ಸೈಂಟ್ ಅಗಸ್ಟಿನ್ ಅವರು ಹೇಳಿದಂಥ ಈ ಮಾತು, ಒಬ್ಬ ಕ್ರೈಸ್ತ ವಿಶ್ವಾಸಿಯಾದ ನಾನು ಏನಾಗಿದ್ದೇನೆ, ಯೇಸುವಿನ ಮನಸ್ಸು ನಾನು. ನನ್ನ ಮುಖಾಂತರ ಯೇಸು ಆಲೋಚನೆ ಮಾಡ್ತಾರೆ. ಕ್ರೈಸ್ತ ವಿಶ್ವಾಸಿ ಒಂದು ಹೃದಯವಾಗಿದೆ. ಆ ಹೃದಯದ ಮುಖಾಂತರ ಯೇಸು ಪ್ರೀತಿ ಮಾಡ್ತಾರೆ. ಕ್ರೈಸ್ತ ವಿಶ್ವಾಸಿ ಒಂದು ಸ್ವರವಾಗಿದೆ. ಆ ಸ್ವರದ ಮುಖಾಂತರ ಯೇಸು ಮಾತಾಡ್ತಾರೆ. ಕ್ರೈಸ್ತ ವಿಶ್ವಾಸಿ ಅನ್ನೋದು ಒಂದು ಕೈ ಥರ. ಅದರ ಮುಖಾಂತರ ಯೇಸು ಸಹಾಯ ಮಾಡ್ತಾರೆ. ಅಂದರೆ ಆ ಮನಸ್ಸು, ಆ ಹೃದಯ, ಆ ಕೈ, ಆ ಸ್ವರ ಎಲ್ಲ ನಾನೇ, ನಾವೊಬ್ಬೊಬ್ಬರು ಕೂಡ. ನಾನಾಗಿರುವ ಹೃದಯದ ಮುಖಾಂತರ, ಸ್ವರದ ಮುಖಾಂತರ, ಕೈ ಮುಖಾಂತರ, ಮೈಂಡ್ ಮುಖಾಂತರ ಕಾರ್ಯ ಮಾಡುವುದು ಯೇಸುಸ್ವಾಮಿ. ತುಂಬ ಒಂದು ಅದ್ಭುತಕರವಾದ ಒಂದು ಮಾತು. ಅದಕ್ಕೇ ಹಳೆ ಒಡಂಬಡಿಕೆಯಲ್ಲೂ ಇದೆ, ಹೊಸ ಒಡಂಬಡಿಕೆಯಲ್ಲೂ ಇದೆ. ದೇವರ ವಾಕ್ಯವನ್ನು ಪಡೆದವನು ದೇವರೇ ಅಂತ ಹೇಳ್ತಾರೆ. ದೇವರ ವಾಕ್ಯವನ್ನು ಪಡೆದವರು ದೇವರುಗಳೇ ಎಂದು ಪವಿತ್ರ ಗ್ರಂಥದಲ್ಲಿ ಬರೆದಿರುವಂಥ ವಿಷಯ. ಅದು ಮೀನಿಂಗ್ಲೆಸ್ ಅಲ್ಲ ಅಂತ ಹೇಳ್ತಾರೆ. ಯೂಸ್ಲೆಸ್ ಅಲ್ಲ, ಮೀನಿಂಗ್ಲೆಸ್ ಅಲ್ಲ. ದರ್ ಈಸ್ ಎ ಮೀನಿಂಗ್, ಅದಕ್ಕೆ ಅರ್ಥ ಇದೆ. ಯೇಸುಸ್ವಾಮಿ ಯಾವ ರೀತಿ ಒಂದು ಅದೃಶ್ಯ ದೇವನ ಸದೃಶ್ಯ ರೂಪವಾಗಿ ಈ ಭೂಮಿಯ ಮೇಲೆ ಬಂದರೋ, ಅದೇ ರೀತಿಯಲ್ಲಿ ಒಬ್ಬ ಕ್ರೈಸ್ತ ವಿಶ್ವಾಸಿ ಅನ್ನೋನು ಕ್ರಿಸ್ತನ ಒಂದು ರೂಪ, ರೆಪ್ರೆಸೆಂಟೇಟಿವ್ ಆಫ್ ಜೀಸಸ್ ಕ್ರೈಸ್ಟ್. You are the manifestation of Jesus Christ. ಸೊ ಅದು ನಮ್ಮ ಮೈಂಡಲ್ಲಿ ಯಾವಾಗಲೂ ಸಿಂಕ್ ಆಗಿರಲಿ. ನಾವು ನಮ್ಮನ್ನು ಯಾವಾಗಲೂ ಕೂಡ ಒಂದು ಲೌಕಿಕವಾದ ರೀತಿಯಲ್ಲಿ ನಾವು ನೋಡ್ಕೋಬಾರ್ದು. ಲೌಕಿಕವಾದ ರೀತಿಯಲ್ಲಿ ಅಥವಾ ಒಂದು ಸೋಲಿಶ್ ಆಗಿ ನಮ್ಮನ್ನು ನಾವು ನೋಡುವಾಗ, ಹೂ
ಆಮ್ ಐ ಇನ್ ಮೈ ಸೋಲ್? ನನ್ನ ಒಂದು ಪ್ರಾಣದಲ್ಲಿ ಅಥವಾ ಶರೀರದಲ್ಲಿ ನಾನು ಏನಾಗಿದ್ದೀನಿ ಅಂತ ನೋಡುವಾಗ ನಮಗೆ ಭಯ ಆಗುತ್ತೆ. ವಿ ಫೀಲ್ ಗಿಲ್ಟಿ. ನಮಗೊಂದು ಕೀಳರಿಮೆ ಬರುತ್ತೆ. ವಿ ಆರ್ ಅಫ್ರೈಡ್, ಭಯ ಆಗುತ್ತೆ. ನಮ್ಮಲ್ಲೊಂದು ಪ್ರೈಡ್ ಬರುತ್ತೆ, ಅಹಂಕಾರ ಬರುತ್ತೆ. ಈ ರೀತಿ ಅನೇಕ ರೀತಿಯಲ್ಲಿ ನಾವು ಕುಗ್ಗೋಗ್ತೀವಿ. ವಿ ಕೆನಾಟ್ ಗೋ ಫಾರ್ವರ್ಡ್, ಮುಂದಕ್ಕೆ ಹೋಗ್ಲಿಕ್ಕಾಗಲ್ಲ. ಸೊ ನಾವು ಯಾವಾಗಲೂ ಕ್ರೈಸ್ತ ವಿಶ್ವಾಸಿ ಆದಮೇಲೆ, ವಿಶ್ವಾಸಕ್ಕೆ ಬಂದಮೇಲೆ ನಮ್ಮನ್ನು ನಾವು ನೋಡ್ಕೋಬೇಕಾಗಿರೋದು, ಹೂ ಆಮ್ ಐ ಇನ್ ದ ಸ್ಪಿರಿಟ್? ದಟ್ ಮೀನ್ಸ್ ಇನ್ ದ ಸೈಟ್ ಆಫ್ ಗಾಡ್. ನಾನು ದೇವರ ದೃಷ್ಟಿಯಲ್ಲಿ ಆತ್ಮದಲ್ಲಿ ಅಥವಾ ಆತ್ಮಿಕವಾಗಿ ನಾನು ಏನಾಗಿದ್ದೀನಿ. ಸೊ ಆ ಕನ್ವಿಕ್ಷನ್ನಲ್ಲೇ ನಾವು ಬದುಕಬೇಕು. ಸೈತಾನನ ಒಂದು ಕುತಂತ್ರ ಏನು ಅಂದರೆ, ನಮ್ಮ ಮೈಂಡ್ ಮೇಲೆ ಅವನು ಹೇಗೆ ವರ್ಕ್ ಮಾಡ್ತಾನೆ ಅಂದರೆ, ಈ ಒಂದು ಟ್ರೂತಿಂದ ನಮ್ಮನ್ನು ಡಿವಿಯೇಟ್ ಮಾಡೋದು. ಯಾವ ಟ್ರೂತಿಂದ? ಹೂ ಯು ಆರ್ ಇನ್ ಕ್ರೈಸ್ಟ್ ಜೀಸಸ್. ಯೇಸು ಕ್ರಿಸ್ತನಲ್ಲಿ ನೀನು ಏನು ಆಗಿದೆಯಾ, ವಾಟ್ ಈಸ್ ಯುವರ್ ಐಡೆಂಟಿಟಿ, ಈಗೇನು ಕೇಳಿಸ್ಕೊಂಡು ಅದು ಪ್ಲಸ್ ಇನ್ನೂ ಎಷ್ಟೋ ವಿಷಯಗಳು ಆ ರೀತಿ. ಅದರಿಂದ ನಮ್ಮನ್ನು ನಮ್ಮ ಒಂದು ಕಾರ್ನಲ್ ಐಡೆಂಟಿಟಿ, ಹ್ಯೂಮನ್ ಐಡೆಂಟಿಟಿಗೆ ನಮ್ಮನ್ನು ಡೈವರ್ಟ್ ಮಾಡೋದೇ ಸೈತಾನನ ಟೆಕ್ನಿಕ್. ಯಾವಾಗ ನಾವು ಆ ಕಡೆ ಡೈವರ್ಟ್ ಆಗ್ತೀವೋ ಆಗ ಖಂಡಿತವಾಗ್ಲೂ ನಮಗೆ ವಿ ಕೆನಾಟ್ ಗೋ ಫಾರ್ವರ್ಡ್, ಮುಂದಕ್ಕೆ ಹೋಗ್ಲಿಕ್ಕೆ ಆಗೋದಿಲ್ಲ. ಗಿಫ್ಟ್ ಇರುತ್ತೆ, ಟ್ಯಾಲೆಂಟ್ ಇರುತ್ತೆ, ಅನಾಯಿಂಟಿಂಗ್ ಇರುತ್ತೆ, ಕಾಲಿಂಗ್ ಇರುತ್ತೆ, ಎಲ್ಲ ಇರುತ್ತೆ, ನಮಗೆ ಮುಂದಕ್ಕೆ ಹೋಗ್ಲಿಕ್ಕೆ ಆಗೋದಿಲ್ಲ. ಆದ್ದರಿಂದ ನಾವು ವಿ ಶುಡ್ ಲರ್ನ್ ಹೌ ಟು ಸಿ ಮೈ ಸೆಲ್ಫ್ ಅಂತ. ನನ್ನನ್ನು ನಾನು ಹೇಗೆ ನೋಡ್ಕೋಬೇಕು ಅನ್ನೋದು ನಾವು ಕಲಿಬೇಕು. ಈಗ ಅದ್ರ ಬಗ್ಗೆ ಏನು ನಾನು ಟೀಚ್ ಮಾಡೋಕ್ಕೆ ಹೋಗಲ್ಲ, ಯಾಕಂದರೆ ಈಗ ಅಷ್ಟೊಂದು ಸಮಯ ಇಲ್ಲ. ಅದು ನಾವು ಕಲಿಬೇಕು, ನನ್ನನ್ನು ನಾನು ಹೇಗೆ ನೋಡ್ಕೋಬೇಕು ಅಂತ. ಇನ್ ಸ್ಪಿರಿಟ್ ಆದರೂ ಕೂಡ ಹೇಗೆ ನೋಡ್ಕೋಬೇಕು ಅಂತಕ್ಕಂಥದ್ದು ಪಾಯಿಂಟ್ ವೈಸ್ ನಾವು ನೋಡುವಾಗ ನಮ್ಗೆ ಒಂದು ಕನ್ವಿಕ್ಷನ್ ಹೋಲಿ ಸ್ಪಿರಿಟ್ ಒಳಗಡೆ ಕೊಡ್ತಾರೆ. ನಮ್ಮ ಒಳಗಡೆ ಅದೊಂದು ರೆವಲ್ಯೂಷನ್ ಆಗಿ ಬರುತ್ತೆ. ರೆವಲ್ಯೂಷನ್ ಆಗಿ ಬಂದಾಗ ಏನಾಗುತ್ತೆ, ವಿ ವಿಲ್ ಹ್ಯಾವ್ ದ ಕಾನ್ಫಿಡೆನ್ಸ್ ಟು ಗೋ ಫಾರ್ವರ್ಡ್. ನಮಗೆ ಮುಂದಕ್ಕೆ ಹೋಗಲಿಕ್ಕೆ ಒಂದು ಕಾನ್ಫಿಡೆನ್ಸ್ ಸಿಗುತ್ತೆ ತುಂಬ. ಮೋಸ್ಟ್ ಆಫ್ ದ ಟೈಮ್ ಇನ್ ದ ಮಿನಿಸ್ಟ್ರಿ, ಸೇವೆಯಲ್ಲಿರುವಾಗ, ಎಸ್ಪೆಷಲಿ ಯೂತ್ಸ್, ಯೌವನ ಪ್ರಾಯದಲ್ಲಿರುವಾಗ, ವಿ ಎಕ್ಸ್ಪೆಕ್ಟ್ ಮೋಟಿವೇಶನ್ ಫ್ರಮ್ ಔಟ್ಸೈಡ್. ಇಟ್ಸ್ ಕ್ವೈಟ್ ಕಾಮನ್. ಹೊರಗಡೆಯಿಂದ ಮೋಟಿವೇಶನ್ ನಾವು ಎಕ್ಸ್ಪೆಕ್ಟ್ ಮಾಡ್ತೀವಿ. ಮಿನಿಸ್ಟ್ರಿಯಲ್ಲಿರುವಾಗಲೂ, ಅದರಲ್ಲೂ ಯೌವನ ಪ್ರಾಯದಲ್ಲಿರುವಾಗ ಮತ್ತು ಸೇವೆಯಲ್ಲಿರುವಾಗ ವಿ ಎಕ್ಸ್ಪೆಕ್ಟ್ ಮೋಟಿವೇಶನ್ ಆರ್ ಎನ್ಕರೇಜ್ಮೆಂಟ್ ಫ್ರಮ್ ಔಟ್ಸೈಡ್. ಅದು ಬೇಕು, ಬೇಡ ಅಂತ ಅಲ್ಲ, ನಾವು ಬೇರೆಯವ್ರಿಗೆ ಕೊಡಬೇಕು, ನಾವು ಎಕ್ಸ್ಪೆಕ್ಟ್ ಮಾಡೋದು ತಪ್ಪು ಅಂತ ಅಲ್ಲ. ಆದರೆ ಇಫ್ ವಿ ಎಕ್ಸ್ಪೆಕ್ಟ್ ಮೋಟಿವೇಶನ್ ಆರ್ ಎನ್ಕರೇಜ್ಮೆಂಟ್ ಫ್ರಮ್ ಔಟ್ಸೈಡ್, ಫ್ರಮ್ ದ ಪೀಪಲ್, ವಿ ಕೆನಾಟ್ ಗೋ ಫಾರ್ವರ್ಡ್. ನಮಗೆ ಮುಂದಕ್ಕೆ ಹೋಗ್ಲಿಕ್ಕೆ ಆಗೋದಿಲ್ಲ. ಈ ಆತ್ಮಿಕ ಸೇವೆಯಲ್ಲಿ, ಸೇವಾ ಕಾರ್ಯದಲ್ಲಿ ಮುಂದಕ್ಕೆ ಹೋಗ್ಲಿಕ್ಕೆ ಆಗೋದಿಲ್ಲ. ಸೊ ಅದರಿಂದಾನೇ ವಿ ನೀಡ್ ಟು ಎನ್ಕರೇಜ್ ಅವರ್ ಸೆಲ್ಫ್. ನಮ್ಮನ್ನು ನಾವೇ ಎನ್ಕರೇಜ್ ಮಾಡ್ಕೋಬೇಕು. ದಾವೀದ ಯಾವ ರೀತಿ ಅವನಿರೋದೆಲ್ಲ ಶತ್ರುಗಳು ತೆಗೆದುಕೊಂಡು ಹೋದರು, ಫಿಲಿಸ್ಟಿಯರು, ಆಗ ವಾಕ್ಯ ಹೇಳುತ್ತೆ, ಡೇವಿಡ್ ಎನ್ಕರೇಜ್ಡ್ ಹಿಮ್ಸೆಲ್ಫ್ ಇನ್ ದ ಲಾರ್ಡ್. ಅವನು ತನ್ನನ್ನೇ ತಾನೇ ಎನ್ಕರೇಜ್ ಮಾಡಿಕೊಂಡ ಪ್ರಭುವಿನಲ್ಲಿ ಅಂತ. ಸೊ ಅದೇ ರೀತಿಯಲ್ಲಿ ನಮ್ಮನ್ನು ನಾವು ಎನ್ಕರೇಜ್ ಮಾಡ್ಕೊಳ್ಬೇಕಾದ್ರೆ ಈ ರೆವಲ್ಯೂಷನ್ಸ್ ನಮಗೆ ಬೇಕು. ಅದಿದ್ದಾಗ ನಮಗೆ ಎನ್ಕರೇಜ್ ಮಾಡಲಿಕ್ಕೆ ಯಾರೂ ಇಲ್ಲದ ಸ್ಥಳದಲ್ಲೂ ಸಂದರ್ಭದಲ್ಲೂ ನಾವು ಹಾದು ಹೋಗಬೇಕಾಗುತ್ತೆ. ಆ ಟೈಮಲ್ಲಿ ದೀಸ್ ರೆವಲ್ಯೂಷನ್ಸ್ ವಿಲ್ ಎನ್ಕರೇಜ್ ಅಸ್ ಲೈಕ್ ಎ ಗುಡ್ ಫ್ರೆಂಡ್. ಒಬ್ಬ ಒಳ್ಳೆಯ ಸ್ನೇಹಿತ ಯಾವ ರೀತಿಯಲ್ಲಿ ನಮ್ಮನ್ನು ಅರ್ಥ ಮಾಡಿಕೊಂಡಂಥ ಒಂದು ಸ್ನೇಹಿತ ಯಾವ ರೀತಿ ನಮ್ಮನ್ನು ಎನ್ಕರೇಜ್ ಮಾಡ್ತಾನೋ, ಅದೇ ರೀತಿಯಲ್ಲಿ ದೋಸ್ ರೆವಲ್ಯೂಷನ್ಸ್ ವಿಲ್ ಎನ್ಕರೇಜ್ ಅಸ್ ಟು ಗೋ ಫಾರ್ವರ್ಡ್. ಅದರಿಂದನೇ ನಮಗೆ ಮುಂದಕ್ಕೆ ಹೋಗ್ಲಿಕ್ಕೆ ಯಾಕೆ ಆಗ್ತಾ ಇಲ್ಲ ಅಂದರೆ, ಅನೇಕ ಕಾರಣಗಳಲ್ಲಿ ಒಂದು, ವಿ ಡೋಂಟ್ ಹ್ಯಾವ್ ದ್ಯಾಟ್ ರೆವಲ್ಯೂಷನ್ ಇನ್ಸೈಡ್. ನಮ್ಮ ಒಳಗಡೆ ಆ ಒಂದು ಪ್ರಕಟಣೆಗಳು ನಾವು ಪಡ್ಕೊಳ್ತಾ ಇಲ್ಲ. ಪ್ರಕಟಣೆ ಆಗ್ತಾ ಇಲ್ಲ ಅಂತ ಹೇಳ್ತಾ ಇಲ್ಲ, ಪ್ರಕಟಣೆಗಳನ್ನ ನಾವು ಪಡ್ಕೊಳ್ತಾ ಇಲ್ಲ. ಪ್ರಕಟಣೆ ಆಗುತ್ತೆ, ಪ್ರಕಟಣೆ ನಾವು ಪಡ್ಕೋಬೇಕು. ಅದರಷ್ಟಕ್ಕೆ ಅದೇ ಪ್ರಕಟ ಆಗೋದಿಲ್ಲ. ವಿ ಮಸ್ಟ್ ಸೀಕ್ ಸೊ ದಟ್ ಯು ವಿಲ್ ಫೈಂಡ್. ಸೀಕ್ ಆ್ಯಂಡ್ ಫೈಂಡ್ ಅಂತ ಹೇಳ್ತಾರೆ. ಸೊ ಪ್ರಕಟಪಡಿಸಿ ಕೊಡ್ತಾರೆ. ಅದಕ್ಕೆ ಸಂಬಂಧಪಟ್ಟಾಗ ಒಂದು ವಿಷಯ ನಾನು ಹೇಳಿದೆ,
ಬೆಳಗ್ಗೆ ಅದೇ ಪಾಯಿಂಟ್ನ ಮತ್ತೆ ಅಗೇನ್ ಐ ವಿಲ್ ರಿಪೀಟ್. ಫೇತ್ಫುಲ್ನೆಸ್, ನಂಬಿಗಸ್ತಿಕೆ ಅಥವಾ ಪ್ರಾಮಾಣಿಕತೆ ಅಂತ ಹೇಳ್ತೀವಿ. ಸೊ ಈ ಫೇತ್ಫುಲ್ನೆಸ್ ಅನ್ನೋದು ತುಂಬ ಪವರ್ಫುಲ್ ವರ್ಡ್. ದೇವರು ರೆಸ್ಪೆಕ್ಟ್ ಮಾಡುವ ಒಂದು ವಾಕ್ಯ ಅದು, ವರ್ಡ್ ಅದು. ಗಾಡ್ ರೆಸ್ಪೆಕ್ಟ್ಸ್ ದಟ್ ವರ್ಡ್, ಫೇತ್ಫುಲ್ನೆಸ್, ನಂಬಿಗಸ್ತಿಕೆ ಅಂತಕ್ಕಂಥದ್ದು. ದೇವರು ನಂಬಿಗಸ್ತರು, ನಾವು ದೇವ್ರ ಮಕ್ಕಳು. ಸೊ ಗಾಡ್ ವಾಂಟ್ಸ್ ಹಿಸ್ ಚಿಲ್ಡ್ರನ್ ಟು ಬಿ ಫೇತ್ಫುಲ್. ದೇವರು ಅವ್ರ ಮಕ್ಕಳು ಕೂಡ ನಂಬಿಗಸ್ತರಾಗಿರಬೇಕು ಅಂತಲೇ ಬಯಸ್ತಾರೆ. ಯಾಕಂದ್ರೆ ನಮ್ಮ ಅಪ್ಪ ನಂಬಿಗಸ್ತರಾಗಿರೋದ್ರಿಂದ ಮಕ್ಕಳು ನಾವು ಕೂಡ ನಂಬಿಗಸ್ತರಾಗಿರಬೇಕು ಅಂತ ಬಯಸ್ತಾರೆ. ಆ ರೆವಲೇಷನ್ ಯಾಕೆ ನಾವು ರಿಸೀವ್ ಮಾಡ್ಕೊಳ್ಳಿಕ್ಕೆ ಆಗ್ತಾ ಇಲ್ಲ ಅಂದರೆ, ಮೋಸ್ಟ್ ಆಫ್ ದ ಟೈಮ್ ವಿ ಆರ್ ನಾಟ್ ಫೇತ್ಫುಲ್ ಟು ಗಾಡ್ ಇನ್ ಸ್ಮಾಲ್ ಥಿಂಗ್ಸ್. ವಿ ಆರ್ ಪ್ರೇಯಿಂಗ್ ಎವ್ರಿ ಡೇ, ಪ್ರತಿದಿನ ಪ್ರಾರ್ಥಿಸ್ತೀವಿ, ಬೈಬಲ್ ಓದ್ತೀವಿ, ಪ್ರೇಯರ್ ಮೀಟಿಂಗ್ಸಿಗೆಲ್ಲ ಬರ್ತೀವಿ, ಭಾಳಷ್ಟು ಕಾರ್ಯಗಳನ್ನ ಈ ರೀತಿಯಲ್ಲಿ ನಾವು ಮಾಡ್ತೀವಿ. ಆದರೆ ಅನೇಕ ಬಾರಿ ವಿತ್ ಅವರ್ ನಾಲೆಡ್ಜ್ ಆರ್ ವಿದೌಟ್ ಅವರ್ ನಾಲೆಡ್ಜ್, ಗೊತ್ತಿದ್ದೋ ಗೊತ್ತಿಲ್ಲದೇನೋ, ಎರಡೂ ರೀತಿಯಲ್ಲೂ, ಅಂದರೆ ವಿ ಆರ್ ನಾಟ್ ಕಾನ್ಷಿಯಸ್ಲಿ ಅವೇರ್ ಆಫ್ ಇಟ್. ಓಕೆ, ನಾವು ಅದ್ರ ಬಗ್ಗೆ ಎಚ್ಚರಿಕೆ ವಹಿಸೋದಿಲ್ಲ. ಗೊತ್ತಿದ್ದೋ ಗೊತ್ತಿಲ್ಲದೇನೋ ನಾವು ಚಿಕ್ಕ ಚಿಕ್ಕ ವಿಷಯದಲ್ಲಿ ಇಗ್ನೋರೆಂಟ್ ಆಗಿರ್ತೀವಿ. ವಿ ಆರ್ ನಾಟ್ ಫೇತ್ಫುಲ್ ಟು ಗಾಡ್ ಇನ್ ಲಿಟಲ್ ಥಿಂಗ್ಸ್, ಸ್ಮಾಲ್ ಥಿಂಗ್ಸ್. ಚಿಕ್ಕ ಚಿಕ್ಕ ವಿಷಯಗಳಲ್ಲಿ ನಾವು ಅಪ್ರಾಮಾಣಿಕರಾಗಿ ಇರುವಾಗ, ಅನ್ಫೇತ್ಫುಲ್ ಆಗಿರುವಾಗ, ಖಂಡಿತವಾಗಲೂ ವಿ ಆರ್ ನಾಟ್ ಏಬಲ್ ಟು ರಿಸೀವ್ ದ ರೆವಲೇಷನ್ ಫ್ರಮ್ ಗಾಡ್. ನಾವು ಎಷ್ಟು ಗಂಟೆ ಪ್ರಾರ್ಥನೆ ಮಾಡ್ತಾಯಿದ್ದೀವಿ, ಎಷ್ಟು ಫಾಸ್ಟಿಂಗ್ ಮಾಡ್ತಾಯಿದ್ದೀವಿ, ಇದ್ಯಾವುದೂ ಅಲ್ಲ. ಹೌ ಮಚ್ ಐ ಆಮ್ ಫೇತ್ಫುಲ್ ಟು ಗಾಡ್, ನಾನು ಎಷ್ಟು ಪ್ರಾಮಾಣಿಕನಾಗಿದ್ದೀನಿ ಚಿಕ್ಕ ಚಿಕ್ಕ ವಿಷಯದಲ್ಲಿ. ಸೊ ಸೈಂಟ್ ಅಗಸ್ಟಿನ್ ಇನ್ನೊಂದು ಮಾತು ಹೇಳ್ತಾರೆ, ದೊಡ್ಡ ಕಾರ್ಯ ಅಂದರೆ ಏನು ಅಂದರೆ, ಅಥವಾ ದೊಡ್ಡ ಒಂದು ಸೇವೆ ಅಂದರೆ ಏನು ಅಂದರೆ, ಚಿಕ್ಕ ಚಿಕ್ಕ ವಿಷಯದಲ್ಲಿ ಪ್ರಾಮಾಣಿಕವಾಗಿರೋದೇ ದೊಡ್ಡ ಕಾರ್ಯ ಅಂತ. ನಾವೇನೋ ದೊಡ್ಡ ಕಾರ್ಯ ಮಾಡಿಬಿಟ್ಟು ದೊಡ್ಡ ಕೇಳ್ತೀವಿ. ಆದರೆ ಅವ್ರು ಹೇಳ್ತಾರೆ, ಬೀಯಿಂಗ್ ಫೇತ್ಫುಲ್ ಇನ್ ಸ್ಮಾಲ್ ಥಿಂಗ್ಸ್ ಇಸ್ ಅ ಬಿಗ್ಗರ್ ಥಿಂಗ್, ಇಟ್ಸ್ ಎ ಗ್ರೇಟ್ ಥಿಂಗ್. ಗಾಡ್ ಆನರ್ಸ್ ದಟ್. ಬಟ್ ನಾವು ಅದಕ್ಕೆ, ದೇವರು ಯಾವುದಕ್ಕೆ ರೆಸ್ಪೆಕ್ಟ್ ಕೊಡ್ತಾರೋ ನಾವು ಅದಕ್ಕೆ ರೆಸ್ಪೆಕ್ಟ್ ಕೊಡೋದು ಕಲಿಬೇಕು. ಶುಡ್ ಲರ್ನ್. ದೇವರು ಯಾವುದನ್ನು ರೆಸ್ಪೆಕ್ಟ್ ಮಾಡ್ತಾರೋ ಅದನ್ನು ರೆಸ್ಪೆಕ್ಟ್ ಮಾಡಲಿಕ್ಕೆ ನಾವು ಕಲಿತಾಗ ವಿ ವಿಲ್ ಗ್ರೋ ಸ್ಪಿರಿಚುವಲಿ. ಸ್ಪಿರಿಚುವಲ್ ಗ್ರೋತಿಗೆ ತುಂಬ ಮುಖ್ಯ. ಈಗ ನಾವು ಥಿಂಕ್ ಮಾಡೋಣ, ದೇವರು ನಮಗೆ ಲಾಸ್ಟ್ ಟೈಮ್, ಅದು ಇವತ್ತಿರ್ಬೋದು, ನಿನ್ನೆ ಇರ್ಬೋದು, ಕಳೆದ ವಾರ ಇರ್ಬೋದು, ಕಳೆದ ವರ್ಷ ಇರ್ಬೋದು, ದೇವರು ನಮಗೊಂದು ಆಲೋಚನೆ ಕೊಟ್ಟಿದ್ದರು. ಈಗ ನಿಮಗೇನು ಆಲೋಚನೆ ಕೊಟ್ಟಿದ್ದಾರೆ ನಿಮಗೆ ಗೊತ್ತು. ನೀವು ಪ್ರಾರ್ಥನೆ ಮಾಡುವಾಗ ಇರ್ಬೋದು, ಅಥವಾ ಯಾವುದೋ ಒಂದು ಸಂದರ್ಭದಲ್ಲಿ ರಿಟ್ರೀಟ್ ಅಟೆಂಡ್ ಮಾಡುವಾಗ ಇರ್ಬೋದು, ಅಥವಾ ಬೈಬಲ್ ಓದುವಾಗ ಇರ್ಬೋದು. ಅದರಲ್ಲಿ ಅದನ್ನು ಫುಲ್ಫಿಲ್ ಮಾಡಿದ್ದೀರಾ, ಅದನ್ನು ನೆರವೇರಿಸಿದ್ದೀರಾ, ಅಥವಾ ದೇವರು ಕೊಟ್ಟ ಆಲೋಚನೆಯನ್ನು ಅಕ್ಸೆಪ್ಟ್ ಮಾಡಿ ಅದನ್ನು ನೆರವೇರಿಸಿದ್ದೀರಾ? ಥಿಂಕ್ ಮಾಡಿ ನೋಡಿ. ಫಾರ್ ಎಕ್ಸಾಂಪಲ್, ನಾವು ಕಳೆದ ಫಸ್ಟ್ ಸಂಡೇ ರಿಟ್ರೀಟ್ಗೆ, ಜಾನ್ ಫಸ್ಟ್ ಸಂಡೇ ರಿಟ್ರೀಟಲ್ಲಿ ಒಂದು 3 ಪಾಯಿಂಟ್ ನಾವು ತೆಗೆದುಕೊಂಡ್ವಿ. ದಿಸ್ ಒನ್ ಥಿಂಗ್ ಐ ಡೂ ಅಂತ ಹೇಳಿ ಅದಕ್ಕೆ ರಿಲೇಟೆಡ್ ಆಗಿ 3 ಪಾಯಿಂಟ್ಸ್. ಒಂದು ಕ್ರೈಸ್ಟ್ ಸೆಂಟರ್ಡ್ ಥಾಟ್ಸ್, ಕ್ರೈಸ್ಟ್ ಸೆಂಟರ್ಡ್ ಲೈಫ್ ಸ್ಟೈಲ್. ಸೊ ಅಲ್ಲಿ ನಾವು ಥಿಂಕ್ ಮಾಡಿದ್ವಿ, ಡಿಸೈಡ್ ಮಾಡಿದ್ವಿ, ಎಕ್ಸಿಕ್ಯೂಟ್ ಮಾಡಿದ್ದೀವಾ ಅಂದರೆ ನಾವು ಡಿಸೈಡ್ ಮಾಡಿದ್ದೀವಿ ಅಂತಲ್ಲ, ದೇವರು ನಮ್ಗೆ ಆಲೋಚನೆ ಕೊಟ್ಟರು. ಕೆಲವರಿಗೆ ಕೊಟ್ಟಿದ್ದ ಆಲೋಚನೆಯಲ್ಲಿ ನಾವು ಪ್ರಾಮಾಣಿಕರಾಗಿದ್ದೀವಾ? ಈಗ ಅದರಲ್ಲಿ ನಾವು ಪ್ರಾಮಾಣಿಕತೆ ತೋರ್ದೇನೆ, ಫಾರ್ ಎಕ್ಸಾಂಪಲ್ ದೇವರು ನಮ್ಮ ಕೈಗೆ ಒಂದು 10 ರೂಪೀಸ್ ಕೊಡ್ತಾರೆ, ಅದನ್ನು ಹೇಗೆ ಖರ್ಚು ಮಾಡಬೇಕು ಅಂತಲೂ ಹೇಳ್ತಾರೆ. ಅದರಲ್ಲಿ ನಾವು ಅಪ್ರಾಮಾಣಿಕರಾಗಿದ್ದು ನಾವೀಗ 100 ರೂಪೀಸ್ ಎಕ್ಸ್ಪೆಕ್ಟ್ ಮಾಡ್ತಾಯಿದ್ದೀವಿ ದೇವರಿಂದ. ಅಂದರೆ ದೇವರು 100 ರೂಪೀಸ್ ಕೊಡ್ತಾರಾ? ಕೊಟ್ಟು ಕಳ್ಕೊಳ್ಳಿಕ್ಕೆ ಅವರು ರೆಡಿ ಇದ್ದಾರಾ? ದೇವರು ಇಷ್ಟೇ ಹೇಳ್ತಾರೆ, ಮೊದಲು
ನಾನು ನಿನ್ನ ಕೈಗೆ ಕೊಟ್ಟಂಥ 10 ರೂಪಾಯಿ ವಿಷಯದಲ್ಲಿ ನೀನು ಪ್ರಾಮಾಣಿಕತೆ ತೋರಿಸು. ಶೋ ಮಿ ಯುವರ್ ಫೇತ್ಫುಲ್ನೆಸ್ ಇನ್ ಸ್ಮಾಲ್ ಥಿಂಗ್ಸ್ ಫಸ್ಟ್, ದಟ್ 10 rupees ಮ್ಯಾಟರ್. ದೆನ್ ಆಫ್ಟರ್ ದ್ಯಾಟ್ ಐ ವಿಲ್ ಡಿಸೈಡ್ ಹೌ ಮಚ್ ಐ ಶುಡ್ ಗಿವ್. ಆಮೇಲೆ ನಿನಗೆ 100 ರೂಪಾಯಿ ಕೊಡಬೇಕಾ, 1000 ರೂಪಾಯಿ ಕೊಡಬೇಕಾ, ಅಥವಾ ಎಷ್ಟು ಕೊಡಬೇಕು ಅಂತ ನಾನು ಡಿಸೈಡ್ ಮಾಡ್ತೀನಿ ಅಂತ ಹೇಳ್ತಾರೆ ದೇವರು. ಅದರಿಂದ ನಾವು ಥಿಂಕ್ ಮಾಡಬೇಕಾಗಿರೋದು, ನಾವು ಫೇತ್ಫುಲ್ ಆಗಿದ್ದೀವ ಸ್ಮಾಲ್ ಥಿಂಗ್ಸಲ್ಲಿ ಅಂತ. ಅದನ್ನು ನಾವು ಒಬ್ಬೊಬ್ಬರು ಕೂಡ ಥಿಂಕ್ ಮಾಡೋಣ. ಅದೇ ಥಿಂಕಿಂಗಲ್ಲಿ ಒಂದು ಹೋಮ್ವರ್ಕ್ ತೊಗೊಳ್ಳಿ. ಈಗ ಸಿಂಪಲ್ ಸ್ಪಿರಿಚುವಲ್ ಎಕ್ಸಸೈಸ್. ಒಂದು 3 ಜನದ ಹೆಸರು ಬರೀರಿ. 3 ಜನ ಅಂದರೆ ಯಾರು ಬರೀಬೇಕಂತ ಹೇಳ್ತೀನಿ. ಓಕೆ, ಬೈಬಲಲ್ಲಿ ಇರೋರದೇ. ಗೆಸ್ ಮಾಡಿ ನೋಡೋಣ ಯಾರು ಅಂತ. ಗೆಸ್ಸಿಂಗ್ ಎಲ್ಲ ಕರೆಕ್ಟ್ ಇರುತ್ತೆ, ಯಾಕಂದರೆ ಏನು ಯಾವುದು ಅವರು 3 ಜನದ. ಓಕೆ, ಸೆಂಟ್ ಪಾಲ್, ಮತ್ತು ಹಾಂ ಮೋಶೆದೊಂದು ಬರೀರಿ. ಹಾಂ, ಅಬ್ರಾಹಮನ್ ಬರೀರಿ. ಜೋಸೆಫ್ ಬೇಡ, ಹಾಂ ಡ್ಯಾನಿಯಲ್ ಬೇಡ, ಡೇವಿಡ್ ಆಯಿತಾ? ಅಬ್ರಾಮ್ ಬರೆದ್ರಾ? ಮೋಸಸ್ ಬರೆದ್ರಾ? ಡೇವಿಡ್ ಬರೆದ್ರಾ? ಹಾಗೆ ಇನ್ನೊಂದು ನೀವು ಗೆಸ್ ಮಾಡೋದಿಲ್ಲ ಬಿಡಿ, ನಾನೇ ಹೇಳ್ಬಿಡ್ತೀನಿ. 4 ಬರೆದ್ಬಿಡಿ, ಪರವಾಗಿಲ್ಲ. ಜೂಡಾಸ್ ಇಸ್ಕರಿಯೋತ್ ಬರೆದ್ರಾ? ಯಾರ್ದೆಲ್ಲ ಬರೆದ್ರಿ? ಅಬ್ರಾಹಮ, ಮೋಶೆ, ದಾವೀದ, ಜೂಡಾಸ್ ಇಸ್ಕರಿಯೋತ್. ಈಗೇನು ಮಾಡಬೇಕಂದ್ರೆ, ನೀವು ಈ ಒಂದು ಕಾಲಮ್ ಥರ ಬರ್ಕೊಳ್ಬೇಕಾದ್ರೆ, ಇಲ್ಲ ಹೇಗಾದರೂ ಬರ್ಕೊಳ್ಳಿ, ಪರವಾಗಿಲ್ಲ, ನೋ ಪ್ರಾಬ್ಲಮ್. ಈ 4 ಜನರ ಬಗ್ಗೆ ಒಂದು 3 ಪಾಯಿಂಟ್ಸ್ ನೀವು ಬರೀರಿ. Abraham was faithful, obedient, and he was a friend of God. Moses was humble. He spent much of his time with God. And David loved God. He always praised God. And he was a man next to God's own heart. ಅದಂತೂ ಬರೆದಿರ್ತೇವೆ ಬಿಡು. And Judas Iscariot was disciple of Jesus, and he cheated God. He did not know the importance or the value of Jesus Christ. He would have gone with Jesus to many places. ಎಲ್ಲ ಕಡೆ ಓಡಾಡಿದ್ದಾರೆ ಯೇಸು ಸ್ವಾಮಿ ಜೊತೆ. He saw Jesus was giving forgiveness to many people, but he didn't ask for forgiveness in Jesus. So he didn't know the value of Jesus. ಓಕೆ, ಗುಡ್. ಥಿಂಕ್ ಮಾಡಿದೆ ಸುಮಾರು, ಆಗಲಿ. ನೆಕ್ಸ್ಟ್, ಫಿನಿಶ್ಡ್. David, same, he loved God. Second one, he respected elders, especially Saul. Even though after knowing he was betraying him, still he respected his elder as a master. Next, because he experienced the love in fully, so he could repent and come back completely. Next, Abraham, he sacrificed his entire life for God, even after having so much of richness. Next, he had a chance to go back, yet he did not go back. Third, he believed in promises of God. He never doubted. Next, Moses, he stood firm. He was confident and always bold. And same, he always spent time with God. And whenever he spent time, there was a gloriness on his face. He used to bring the presence of God. People could experience that. Judas, he fell for the deception. Then there was no true repentance in his heart. Only guilt was there. And then third, same, he was with Jesus, but he never understood Jesus. ಕರೆಕ್ಟಾಗಿ ಹೇಳಿದ್ದೀರಾ. ಆದರೆ ಇದರಿಂದ ಒಂದು ಸತ್ಯ ನಾವು ತಿಳ್ಕೊಬೇಕಾಗಿರೋದೇನು ಅಂದರೆ, ಸೆಕೆಂಡ್ ಕೊರಿಂಥಿಯನ್ಸಲ್ಲಿ 5:16-17 ಒಂದು ವಾಕ್ಯ ಇದೆ.
ಓದೋಣ. 2 Corinthians 5:16 and 17. ಇನ್ನು ಮುಂದೆ ನಾವು ಯಾರನ್ನು ಕೇವಲ ಮಾನವ ದೃಷ್ಟಿಯಿಂದ ಪರಿಗಣಿಸುವುದಿಲ್ಲ. ಒಂದು ಕಾಲದಲ್ಲಿ ಕ್ರಿಸ್ತ ಯೇಸುವನ್ನು ನಾವು ಹಾಗೆ ಪರಿಗಣಿಸಿದುಂಟು, ಆದರೆ ಇನ್ನು ಮುಂದೆ ಹಾಗೆ ಮಾಡುವುದಿಲ್ಲ. ಯಾರಾದರೂ ಯೇಸು ಕ್ರಿಸ್ತರೊಡನೆ ಒಂದಾದರೆ ಅವನು ನೂತನ ಸೃಷ್ಟಿಯಾಗುತ್ತಾನೆ. ಹಳೆಯದೆಲ್ಲ ಅಳಿದು ಹೋಗುತ್ತದೆ, ಹೊಸದಿದು ಜನ್ಮ ತಳೆದಿದೆ. ಇದೆಲ್ಲ ಆಗುವುದು ದೇವರಿಂದ. ಓಕೆ. ಸೊ ಇನ್ ಕ್ರೈಸ್ಟ್ಗೆ ಎಷ್ಟು ಪವರ್ ಇದೆ ಅನ್ನೋದು ನಮಗೆ ಇದರಲ್ಲಿ ಗೊತ್ತಾಗುತ್ತೆ. ಮೋಸಸ್ ಇರ್ಬೋದು, ಅಬ್ರಹಾಮ್ ಇರ್ಬೋದು, ಡೇವಿಡ್ ಇರ್ಬೋದು, ಇವರು 3 ಜನ ಕ್ರಿಸ್ತನಲ್ಲಿ ಇದ್ದರು. ನೇರವಾಗಿ ಅಲ್ದಿದ್ದರು, ವಿಶ್ವಾಸದ ಮುಖಾಂತರ ದೇ ವರ್ ಇನ್ ಕ್ರೈಸ್ಟ್. ಕ್ರಿಸ್ತನಲ್ಲಿ ಇದ್ದಿದ್ರ ಕಾರಣದಿಂದ ಈಗ ನೀವು ಹೇಳಿದ್ರಿ ಅವ್ರದ್ದು ಮಿಸ್ಟೇಕ್ಸ್ ತುಂಬ, ನೆಗೆಟಿವ್ಸ್ ಹೇಳಿದ್ರಿ, ಪಾಸಿಟಿವ್ಸ್ ಹೇಳಿದ್ರಿ. ಅವ್ರನ್ನ ನಮಗೆ ಒಂದು ನೆಗೆಟಿವ್ ಪಾಯಿಂಟ್ ಆಫ್ ವ್ಯೂನಿಂದ ನೋಡೋಕ್ಕಾಗ್ತಾ ಇಲ್ಲ. ಈವನ್ ದೋ ದ ಕಮಿಟೆಡ್ ಮರ್ಡರ್, ಫೋರ್ನಿಕೇಷನ್, ಏನೇ ಮಾಡಿದ್ರು ಕೂಡ, ವ್ಯಭಿಚಾರ ಮಾಡ್ದ, ಕೊಲೆ ಮಾಡ್ದ, ಮೋಸ ಮಾಡ್ದ, ಇವಳು ನನ್ನ ಹೆಂಡ್ತಿನೇ ಅಲ್ಲ ನನ್ನ ತಂಗಿ ಅಂತ ಹೇಳಿ ಸ್ವಂತ ಪ್ರಾಣ ಉಳಿಸ್ಕೊಳ್ಳಿಕ್ಕೋಸ್ಕರ ಹೆಂಡ್ತಿನೇ ಬಿಟ್ಟ, ಅವನು ಸೇಫ್ಟಿ ನೋಡಿಕೊಂಡ. ಸೊ ಮೋಸೆ ನೋಡಿದರೆ ಕೊಲೆ ಮಾಡ್ದ, ದೇವ್ರಿಗೂ ಕೆಲವೊಂದು ಸಂದರ್ಭದಲ್ಲಿ ಅಪ್ರಾಮಾಣಿಕನಾದ. ಬಟ್ ಇದು ಯಾವುದು ಕೂಡ ನಾವು ಈಗ ಹೇಳ್ತಿದ್ದೀವಲ್ಲ ಅವ್ರ ಬಗ್ಗೆ, ನಾವು ಅದನ್ನು ಅಕ್ಯೂಸ್ ಮಾಡ್ತಾ ಇಲ್ಲ. ವಿ ಆರ್ ಪ್ರೊಟೆಕ್ಟಿಂಗ್ ದೆಮ್. ವಾಟ್ ಈಸ್ ದ ರೀಸನ್? ದಟ್ ಈಸ್ ದ ಪವರ್ ಆಫ್ ಇನ್ ಕ್ರೈಸ್ಟ್. ಸೊ ಕ್ರಿಸ್ತನಲ್ಲಿ ಒಬ್ಬರು ಬರುವಾಗ ಬೈ ಫೇತ್ ಒಂದು ಆ ರೈಚಸ್ನೆಸ್ ಅನ್ನೋದು ಗಿಫ್ಟನ್ನು ಯಾರು ಪಡ್ಕೊಂಡಿರ್ತೀರೋ ಖಂಡಿತವಾಗಲೂ ನಾವು ಇದೇ ಮನೋಭಾವನೆಯಲ್ಲಿ ಇರಲಿಕ್ಕಾಗುತ್ತೆ ಅನ್ನೋದು ಇದ್ರ ಮುಖಾಂತರ ನಮಗೆ ಗೊತ್ತಾಗುತ್ತೆ. ಯು ವೋಂಟ್ ಫೀಲ್ ಕಂಡೆಮ್ಡ್. ಯು ಕೆನಾಟ್ ಕಂಡೆಮ್ ದೆಮ್. ಈವನ್ ದೋ ದೇ ಆರ್ ವರ್ದಿ ಟು ಬಿ ಕಂಡೆಮ್ಡ್, ಯು ಕೆನಾಟ್ ಕಂಡೆಮ್ ದೆಮ್. ದಟ್ ಈಸ್ ದ ಪವರ್ ಆಫ್ ರೈಚಸ್ನೆಸ್ ಬೈ ಫೇತ್. ಸೊ ಇದರಿಂದ ನಮಗೆ ಏನು ದೇವರು ಪಾಠ ಹೇಳ್ಕೊಡ್ತಾ ಇದ್ದಾರೆ ಅಂದರೆ, ನೀವು ಕ್ರಿಸ್ತನಲ್ಲಿ ಬಂದಾದ ಮೇಲೆ ತಪ್ಪು ಮಾಡಲಿಕ್ಕೆ ಪರ್ಮಿಷನ್ ಅಲ್ಲ. ನೀವು ತಪ್ಪು ಮಾಡಿದರೂ ಕೂಡ, ಪಾಪ ಮಾಡಿದ್ರೂ ಕೂಡ, ಅಂದರೆ ಪಾಪ ಮಾಡಿ ಅಂತ ಅಲ್ಲ ನಾನು ಹೇಳ್ತಾ ಇರೋದು, ಪಾಪ ಮಾಡಿದರೂ ಕೂಡ ನಿಮ್ಮನ್ನು ನೀವು ಪಾಪಿಯಾಗಿ ನೋಡ್ಲಿಕ್ಕೆ ಆಗಲ್ಲ. ನಿಮ್ಮ ಒಳಗಡೆ ಇರತಕ್ಕಂಥ ಬಾರ್ನ್ ಅಗೇನ್ ಸ್ಪಿರಿಟ್ ನಿಮ್ಮನ್ನು ಕಂಡೆಮ್ ಮಾಡೋದಿಲ್ಲ. ಆದರೆ ಜೂದಾಸ್ ವಿಷಯ ತಗೊಂಡ್ರೆ, ಹಿ ವಾಸ್ ವಿತ್ ಕ್ರೈಸ್ಟ್. 3.5 years he was with Christ. ಅಪಸ್ತೋಲನಾಗಲಿಕ್ಕಾಗಿ ಆರಿಸಲ್ಪಟ್ಟವನು, ಕರೆಯಲ್ಪಟ್ಟವನು, ಯೇಸುವಿನ ಜೊತೆಗೆ ನಡೆದಾಡ್ದ. ಆದರೂ ಕೂಡ ಅವನ್ನ ನಾವು ಏನೇ ಹೇಳಿ ಅವನ ಬಗ್ಗೆ, ಯಾರೇ ಹೇಳಲಿ, ಅವನ್ನ ಪಾಸಿಟಿವ್ ನೋಡೋಕೆ ನಮಗೂ ಆಗಲ್ಲ. ಅವನು ಮಾಡಿದ್ದು ಒಂದು ಸಣ್ಣ ಫಾಲ್ಟ್ ಆದರೂ ಕೂಡ ಅವನೇನು ಕೊಲೆ ಮಾಡಿಲ್ಲ, ವ್ಯಭಿಚಾರ ಮಾಡಿಲ್ಲ, ಮೋಸೆ ಥರ ಕೊಲೆ ಮಾಡಿಲ್ಲ, ದಾವಿದನ ಥರ ಹೆಂಡತಿಗೆ ದ್ರೋಹ ವ್ಯಭಿಚಾರ ಮಾಡಿ ಕೊಲೆ ಮಾಡಿಸಿಲ್ಲ, ಅಬ್ರಾಹ್ಮನ ಥರ ಹೆಂಡತಿಗೆ ದ್ರೋಹ ಮಾಡಿಲ್ಲ, ಅಥವಾ ಇನ್ನೊಬ್ಬಳ ಸಂಪರ್ಕಕ್ಕೆ ಹೋಗಿಲ್ಲ. ಆದರೂ ಅವ್ನು ಮಾಡಿದ್ದು ಸರಿಯಲ್ಲ, ಅವನು ತಪ್ಪೆ. ಆದರೆ ಅವನ ತಪ್ಪನ್ನು ಮಾತ್ರ ನಾವು, ಅವನು ಯೇಸು ಕರೆದ್ರವನ್ನ, ಯೇಸುವಿನ ಶಿಷ್ಯ, ಯೇಸುವಿನ ಜೊತೆಗಿದ್ದಂತೆಲ್ಲ ಹೇಳಿದರು. ಫೈನಲಿ ವಿ ಕನ್ಕ್ಲೂಡ್ ನೆಗೆಟಿವ್ಲಿ, ಒಂದು ನೆಗೆಟಿವ್ ಕನ್ಕ್ಲೂಷನ್. ಇವ್ರ ಬಗ್ಗೆ ಹಾಗಲ್ಲ, ಇವ್ರ ಬಗ್ಗೆ ನಾವು ನೆಗೆಟಿವ್ ಹೇಳಿದರು, ವಿ ಕನ್ಕ್ಲೂಡ್ ಪಾಸಿಟಿವ್ಲಿ. ದ್ಯಾಟ್ ಈಸ್ ದ ಪವರ್ ಆಫ್ ಇನ್ ಕ್ರೈಸ್ಟ್. ಸೊ ನಾವು ಟೀಮಲ್ಲಿರುವಾಗ, ಒಬ್ಬರನ್ನೊಬ್ಬರು ನೋಡುವಾಗ, ಯೇಸು ಕ್ರಿಸ್ತರಲ್ಲಿ ಇರುವ ಒಂದು ವ್ಯಕ್ತಿಯ ಆ ಮನೋಭಾವನೆಯಲ್ಲಿ ಪೌಲರು ಹೇಳ್ತಾರೆ, ಹಿಂದೊಮ್ಮೆ ನಾವು ಯೇಸುವನ್ನು ಕೂಡ ನಾವು ತಪ್ಪಾಗಿ ನೋಡಿದ್ವಿ ಅಂತ. ಆದರೆ ಟ್ರೂತ್ ಏನು ಅಂದರೆ, ಇಫ್ ಎನಿಬಡಿ ಈಸ್ ಇನ್ ಕ್ರೈಸ್ಟ್ ಈಸ್ ಎ ನ್ಯೂ ಕ್ರಿಯೇಷನ್. ಅವನು ಯೇಸು ಕ್ರಿಸ್ತರಲ್ಲಿ ಒಂದಾದರೂ ನೂತನ ಸೃಷ್ಟಿ ಆಗ್ತಾನೆ. ಸೊ ನಮ್ಮ ಮಧ್ಯದಲ್ಲೂ ಕೂಡ ಈ ರೀತಿ ಸಂದರ್ಭಗಳು ಖಂಡಿತವಾಗ್ಲೂ ಬರುತ್ತೆ. ಆವಾಗ ನಾವು ನೋಡಬೇಕಾದ ರೀತಿ ಏನು ಅನ್ನೋದು ನಮಗಿಲ್ಲಿ ಹೇಳ್ಕೊಡ್ತಾರೆ.
ನಾವೊಂದು ವರ್ಲ್ಡ್ ಪಾಯಿಂಟ್ ಆಫ್ ವ್ಯೂನಲ್ಲಿ ಅಲ್ಲ ನೋಡಬೇಕಾಗಿರೋದು, ವರ್ಲ್ಡ್ ಪಾಯಿಂಟ್ ಆಫ್ ವ್ಯೂನಲ್ಲಿ ನೋಡಬೇಕು. ಯೇಸು ಹೇಗೆ ನೋಡಿದ್ರು ಹಾಗೆ ನಾವು ನೋಡಬೇಕು. ಈಗ ನಿಮಗೆ ನೋಡೋಕ್ಕಾಗ್ತಾ ಇಲ್ಲ, ಅಬ್ರಹಾಮನಲ್ಲಿ ಫಾಲ್ಟ್ ಇರಲಿಲ್ವಾ? ಮೋಶೆಯಲ್ಲಿ ಫಾಲ್ಟ್ ಇರಲಿಲ್ವಾ? ಏದೇನು ತೋಟದಲ್ಲಿ ಆದಾಮ ಹಣ್ಣು ಕಿತ್ಕೊಂಡು ತಿಂದು ಅದಕ್ಕಿಂತನೂ ಮೋಸವಾದ ರೀತಿಯ ಫಾಲ್ಟ್ ಇವರು ಮಾಡಿದ್ದಾರೆ. ಅಲ್ಲೊಂದು ಹಣ್ಣು ಕಿತ್ಕೊಂಡು ತಿಂದು ಅಷ್ಟೇ ಅಲ್ವಾ ಆದಾಮ ಮತ್ತು ಅವಳು. ಈ ಆದಾಮನ ಪಾಸಿಟಿವ್ ಆಗಿ ನೋಡೋಕ್ಕಾಗತ್ತೆ ನಿಮಗೆ? ನೀವು ಎಷ್ಟೇ ಹೇಳಿದರು, ಈಗ ದಾವೀದನ ಪಾಪ ನೋಡಿದ್ರೆ ಅವನು ವಂಚನೆಯ ರೀತಿಯಲ್ಲಿ ಒಂದು ಅಮಾಯಕ ಮನುಷ್ಯನ ಕೊಂದು ಹಾಕಿದ, ಒಬ್ಬಳ ಜೊತೆಗೆ ವ್ಯಭಿಚಾರ ಮಾಡ್ದ. ಅವನು ಮಾಡಿದ ವ್ಯಭಿಚಾರ ಮುಚ್ಚಲಿಕ್ಕೆ ಅಮಾಯಕನ ಸಾಯಿಸ್ದ. ಅದರ ನಿಮಿತ್ತ ಅವನ ಮಗ ಸತ್ತೋದ. ಅದರ ನಿಮಿತ್ತ ತುಂಬ ಫ್ಯಾಮಿಲಿ ಪ್ರಾಬ್ಲಮ್ಸ್ ಕ್ರಿಯೇಟ್ ಆಯಿತು. ದೇವರ ಆತ್ಮನಿಗೆ ವಿರುದ್ಧವಾದ ಕಾರ್ಯ ಒಂದು ಸರ್ವೆ ಮಾಡ್ದ. ಒಂದು ಸರಿ ಹೋಲಿ ಸ್ಪಿರಿಟಿಗೆ ಇಷ್ಟ ಇಲ್ಲದಿದ್ದರು ಈ ಪಿಶಾಚಿ ಹೇಳಿದ ಮಾತು ಕೇಳ್ಕೊಂಡು ಸರ್ವೆ ಮಾಡ್ದ. ಆದರೂ ಕೂಡ ನಾವು ದಾವೀದನ ಬಿಟ್ಕೊಡಲ್ಲ. ಕೊನೆಯಲ್ಲಿ ಹೇಳ್ತೀವಿ ಬಟ್ ಆದರೆ 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 ಅಂತ ಹೇಳ್ತೀವಿ. ಸೊ ಆದಾಮನ ವಿಷಯಕ್ಕೆ ಬಂದರೆ ಯಾಕೆ ಹೇಳಲ್ಲ? ಪಾಪ ಅವನಾಗಿ ಕಿತ್ತಿಲ್ಲ ಪಾಪ, ಅದು ನಮಗೆ ಗೊತ್ತು ಅವನು ಕಿತ್ತಿಲ್ಲ ಅಂತ. ಹವಳ ಕಿತ್ಕೊಟ್ಟಿದ್ದು. ಆದರೂ ನಾವು ಅವನ್ನ ಪಾಸಿಟಿವ್ ಆಗಿ ತಗೊಳಕ್ಕಾಗ್ತಾ ಇಲ್ಲ ನಮ್ಮ ಕೈಲಿ. ಸೊ ಅಲ್ಲ ಏನೇ ಆದರೂ ಹೆಂಡ್ತಿ ಒಂದೇನೆ ಆದರೂ ಕೂಡ ನಾವು ಪಾಪ ಅವನಿಗೆ ಗೊತ್ತಿಲ್ಲಲ್ಲ, ಇನಿಷಿಯೇಟಿವ್ ಅವನದಲ್ಲಲ್ಲ, ಹೆಂಡ್ತಿದಲ್ವಾ. ಸೊ ಯೇಸು ಕ್ರಿಸ್ತನಲ್ಲಿ ಒಂದು ಆಗುವಾಗ ನೂತನ ಸೃಷ್ಟಿ ಆಗೋದು ಅದೊಂದು ಸುಮ್ಮನೆ ಏನೊಂದು ವರ್ಡ್ ಅಲ್ಲ, ಅದು ಅಲ್ಲಿ ಬರೆದಿರೋ ಒಂದು ವಾಕ್ಯ ಅಲ್ಲ. ಅದೇನೋ ಒಂದು ಇಟ್ಸ್ ನಾಟ್ ಎ ಥಿಯಾಲಜಿ ಆರ್ ಎ ಕಾನ್ಸೆಪ್ಟ್ ಆರ್ ಸಮಥಿಂಗ್ ಲೈಕ್ ದಟ್. ಇಟ್ಸ್ ವೆರಿ ಟ್ರೂ, ಇಟ್ಸ್ ಟ್ರೂತ್ ಆ್ಯಂಡ್ ಟ್ರೂತ್ ವಿಲ್ ಸೆಟ್ ಅಸ್ ಫ್ರೀ. ಅದೊಂದು ಸತ್ಯ. ಆ ಸತ್ಯದ ಅರಿವು ನಮ್ಗೆ ನಿಜವಾದ ಫ್ರೀಡಮ್ ಕೊಡುತ್ತೆ. ಬಟ್ ಆ ಸತ್ಯದ ಅರಿವಲ್ಲಿ ನಾವು ಒಬ್ಬೊಬ್ಬರು ಬದುಕಬೇಕಷ್ಟೇ. ಬೇರೆಯವ್ರನ್ನ ನೋಡುವಾಗಲೂ ಮತ್ತು ನಮ್ಮನ್ನೇ ನಾವು ನೋಡ್ಕೊಳ್ಳುವಾಗಲೂ ನಾವು ಇದೇ ಥರನೇ ನೋಡಬೇಕು. ಈಗ ಹೆಂಗೆ ನೀವು ನೋಡಿದಿರೋ ಅದೇ ಥರನೇ ನೋಡಬೇಕು. ಜೂದಾಸನ್ನು ನೋಡಿದ ಥರ ನೋಡಿ ಅಂತ ಹೇಳೋದಿಲ್ಲ. ಅವ್ರನ್ನ ನೋಡಿ ಪ್ರಯೋಜನ ಏನಿಲ್ಲಲ್ಲ. ಸೊ ಒಂದು ವೇಳೆ ಹಾಗೆ ಕಾಣಲ್ಪಟ್ಟರೂ ಕೂಡ ಯಾರಾದರೂ ನಾವು ಕ್ರಿಸ್ತ ಯೇಸುವಿನ ಮನೋಭಾವನೆಯಿಂದ ನೋಡಬೇಕಷ್ಟೇ. ನಾವು ಯೇಸುವಿನ ಹೃದಯವಾಗಿ, ಯೇಸುವಿನ ಮನಸ್ಸಾಗಿ, ಯೇಸುವಿನ ಸ್ವರವಾಗಿ, ಯೇಸುವಿನ ಕೈಯಾಗಿ ನೋಡಬೇಕು ಜೂದಾಸ್ ಥರ ಇರೋರನ್ನ. ಆಗ ಅವರು ಕೂಡ ದೇವರ ನೀತಿವಂತಿಕೆಗೆ ಅರ್ಹರಾಗ್ತಾರೆ. ಆಗ ನಮ್ಮ ಗ್ರೂಪ್ಗಳಲ್ಲಿ, ಮಿನಿಸ್ಟ್ರಿಗಳಲ್ಲಿ ಪ್ರಾಬ್ಲಮ್ಮೇ ಇರೋದಿಲ್ಲ. ನಾವು ಯಾವಾಗ ನಮ್ಮದೊಂದು ಮೆಂಟ್ಯಾಲಿಟಿ ಇರುತ್ತಲ್ಲ, ನಮ್ಮ ರೈಚಿಯಸ್ನೆಸ್ನಲ್ಲಿ ನಾವು ನೋಡುವಾಗ ಆಲ್ ಆರ್ ಸಿನ್ನರ್ಸ್ ಆ್ಯಂಡ್ ಫಾಲನ್ ಶಾರ್ಟ್ ಆಫ್ ದ ಗ್ಲೋರಿ, ಯುವರ್ ಗ್ಲೋರಿ, ನಾಟ್ ಗ್ಲೋರಿ ಆಫ್ ಗಾಡ್. ಸೊ ಯಾರೂ ಸರಿ ಇರಲ್ಲ ಅಲ್ಟಿಮೇಟ್ಲಿ. ಸೊ ಅದಕ್ಕೆ ದೇವರು ಈ ಥರ ವೀಕ್ ಪಾರ್ಟಿಗಳನ್ನ ಹಿಡಿದು ಬೈಬಲ್ನಲ್ಲಿ ಇಟ್ಟಿದ್ದಾರೆ. ಈಗ ಅವ್ರ ಬಗ್ಗೆ ಎಷ್ಟು ವೀಕ್ನೆಸ್ ನಾವು ಪ್ರೀಚ್ ಮಾಡಿದ್ರು ನಿಮ್ಗೆ ಅವ್ರನ್ನ ವೀಕಾಗಿ ನೋಡೋಕ್ಕಾಗಲ್ಲ. ದಾವೀದನ ಬಗ್ಗೆ ಎಷ್ಟು ಹೊಲಸಾಗಿ ನಾನು ಚಿತ್ರಿಸಿದ್ರು, ಎಂಡ್ ಆಫ್ ದ ಪ್ರೀಚಿಂಗ್ ಆರ್ ಎಂಡ್ ಆಫ್ ದ ಡೇ ಕನ್ಕ್ಲೂಷನ್, ಬಟ್ ಇಸ್ ಅ ಮ್ಯಾನ್ ಆಫ್ ಗಾಡ್ಸ್ ಓನ್ ಹಾರ್ಟ್ ಅಂತಲೇ ಹೇಳ್ತೀರಾ. ಅಲ್ವಾ? ಸೊ ಥಿಂಕ್ ಮಾಡಿ, ಧ್ಯಾನ ಮಾಡಿ, ದೇವರಿಗೆ ಸ್ತೋತ್ರ ಹೇಳಿ, ದೇವರು ಕೊಟ್ಟ ಸತ್ಯದ ಅರಿವಿಗಾಗಿ